ನಾವು ನೋಡುವ ಪ್ರತಿಯೊಂದು ಮನೆ, ಪ್ರತಿಯೊಂದು ಕಟ್ಟಡ ಎಲ್ಲವೂ ಇಲ್ಲಿಂದನೇ ಶುರುವಾಗುತ್ತದೆ. ನಮ್ಮ ಕಲಬುರಗಿ ಕಡೆ ಇಷ್ಟು ಸಿಮೆಂಟ್ ಕಂಪ್ನಿ ಯಾಕೆ ಇವೆ ನಿಮಗೆ ಗೊತ್ತಾ? ಇದಕ್ಕೆ ಕಾರಣ ಈ ಕಲ್ಲುಗಳು. ಈ ಕಲ್ಲು ಅಂದರೆ ಸುಣ್ಣದ ಕಲ್ಲು ಅಂತಾರೆ, ಲೈಮ್ ಸ್ಟೋನ್. ಸಿಮೆಂಟ್ ಮಾಡಲು ಮೇನ್ ಕಚ್ಚಾ ವಸ್ತು ಇದೇ ಕಲ್ಲು. ಬೇರೆ ಕಡೆ ಮನೆಗಳು, ಕಟ್ಟಡಗಳು ಇಟ್ಟಿಗೆಯಿಂದ ಕಟ್ಟುತ್ತಾರೆ. ಆದರೆ ನಮ್ಮ ಕಡೆ ಹಲವಾರು ಮನೆಗಳು ಕಲ್ಲಿನಿಂದ ಕಟ್ಟುತ್ತಾರೆ. ಯಾಕೆ ಅಂದರೆ ಕಡಿಮೆ ಖರ್ಚು, ತುಂಬ ಗಟ್ಟಿಯಾಗಿರುತ್ತದೆ. ಇವತ್ತು ನಾವು ಈ ಕಲ್ಲುಗಳು ಹೇಗೆ ತೆಗೆಯುತ್ತಾರೆ, ಅಲ್ಲಿ ಕೆಲಸ ಮಾಡುವವರ ಜೀವನ ಮತ್ತು ಅವರು ಯಾವ ರೀತಿ ಕಷ್ಟಪಡುತ್ತಾರೆ ನೋಡೋಣ ಬನ್ನಿ. ಈಗ ನಾವು ಕೆಳಗೆ ಕೆಲಸ ಮಾಡೋರ ಬಳಿ ಹೊಂಟೀವಿ, ನೋಡಮ್ಮ ಅವರು ಕಲ್ಲು ಹೆಂಗೆ ತೆಗಿತಾರಂತ. ನೀವು ಅಲ್ಲಿ ನೋಡ್ಲತ್ತೀರಲ್ಲ, ಅಲ್ಲಿ ಕೆಲಸ ಮಾಡ್ಲತ್ತಾರ, ನಾವೀಗ ಅಲ್ಲೇ ಹೊಂಟೀವಿ. ನಾವು ಭೀ ಬಂದೇವು ನೋಡ್ರಿ. ನೀವಿದು ನೋಡ್ಲತ್ತೀರಲ್ಲ ಮಷೀನ್, ಇದರಿಂದ ಈ ಕಲ್ಲಿಗೆ ಕೇಕ್ ಪೀಸ್ ಇರ್ತಾವೆ ನೋಡ್ರಿ, ಆ ಟೈಪ್ ಇವುಗಳನ್ನು ಕಟ್ ಮಾಡ್ತಾರೆ. ಆಮೇಲೆ ಇವರು ಆ ಕಲ್ಲಿಗೆ ಈ ರಾಡ್ ನಿಂತು ಈ ಟೈಪ್ ತೆಗಿತಾರ. ಈಗ ಈ ದೊಡ್ಡ ಕಲ್ಲಿಗೆ ಹತೋಡಿ ನಿಂತು ಹೊಡೆದು 4-5 ಪೀಸ್ ಮಾಡ್ತಾರ. ಇಷ್ಟೆಲ್ಲ ಆಗೋಣ ಈ ಕಲ್ಲಿಗೆ ನಿಮ್ಮ ಮನೆ ಪರ್ಸಿ ಅಪ್ಲೈ ಮಾಡ್ಲಿಕ್ಕೆ ಪಾಲಿಶ್ ಮಿಷಿನಿಗೆ ಕಳಿಸ್ತಾರ. ಲಾಸ್ಟಿಗೆ ಹೋಗೋ ಮುಂದೆ ಈ ಕಲ್ಲುಗಳು ಪಾಲಿಶ್ ಹೆಂಗಾತಾವಂತ ಅದು ಭೀ ನೋಡ್ತೀವಿ ನಾವು. ಇಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಕ್ವಶನ್ಗಳು ಕೇಳಮ್ಮ, ನೋಡಮ್ಮ ಏನಂತಾರಂತ. ಅಣ್ಣ, ನೀವು ಎಷ್ಟು ವರ್ಷ ಕೆಲಸ ಮಾಡ್ಲತ್ತೀರಿ? 6-7 ವರ್ಷ ಐತಿ. 6-7 ವರ್ಷ ಐತಿ. ಇದು ನಿಮ್ಗೆ ಕೆಲಸ ಮಾಡೋದು ಮನೆ ಸಾಕಾತದ್ರಿ? ಎಲ್ಲ ತಪ್ಪಲಿಕ್ಕೆ ಆಗ್ತದೆ. ಹೌದೇನು? ಏನು ಕೂಲಿ ಮೈ ಮೇಲೆ ಕೆಲಸ ಅದು. ಇಲ್ಲಿನ ಕಾರ್ಮಿಕರು ಹೇಳುವಂತೆ ಭಾಳ ಕಷ್ಟದ ಕೆಲಸ ಅಂದ್ರೆ ಭೀ ತಮ್ಮ ಮನೆ ಜೀವನ ಸಲಿಂದ ಮಾಡಬೇಕಾಗ್ತದ. ನಾವು ಸಿಮೆಂಟ್ ಮಾತ್ರ ನೋಡ್ತೀವಿ, ಆದರೆ ಇದ್ರ ಹಿಂದಿರುವ ಜೀವನ ನಮಗೆ ಕಾಣೋದಿಲ್ಲ. ಅದ್ರ ಹಿಂದೆ ಇಷ್ಟೆಲ್ಲ ಕಷ್ಟ ಇರುತ್ತದೆ. ಈ ಕಲ್ಲು ಕೆಲವರಿಗೆ ಉದ್ಯೋಗ, ಕೆಲವರಿಗೆ ಜೀವನ, ಕೆಲವರಿಗೆ ಅಪಾಯ ಕೊಟ್ಟಿದೆ. ಈ ಸ್ಟೋನ್ ಮೈನಿಂಗ್ ಅಭಿವೃದ್ಧಿ ಕೂಡ ಇದೆ, ಸಮಸ್ಯೆಯೂ ಕೂಡ ಇದೆ. ನಿಮಗೇನು ಅನಿಸುತ್ತದೆ? ಸ್ಟೋನ್ ಮೈನಿಂಗ್ ಅಗತ್ಯನಾ ಅಥವಾ ಕಡಿಮೆ ಆಗಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವಿಲ್ಲಿ ನೋಡ್ಲತ್ತೀರಲ್ಲ, ಈ ದೊಡ್ಡ ಕಲ್ಲಿಗೆ ಕೈನಿಂದ ಕಟ್ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಇವರು ಈ ಮಿಷಿನ್ ನಿಂತ ಕಟ್ ಮಾಡ್ತಾರ. ಆ ಮಿಷಿನನ್ನು ನೋಡಂಬರ್ರಿ.